ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಹೃದಯವ ಕಾದಿರಿಸು ನನಗಾಗಿ ಭಾಗ 14. ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಮಹಾಲಕ್ಷ್ಮಿ. ಕಾರಣ ಏನೇ ಇರಲಿ, ನೀವು ಅಂದಿದ್ದು ತಪ್ಪು ಎಂದ ಅವಳ ನೋಡಿದೆ. ನಾನಂದಿದ್ದು ತಪ್ಪಾದರೆ ಇಲ್ಲಿ ಅಪರಾಧನೇ ಆಗ್ತಿದೆ, ಬನ್ನಿ ಎಂದು ಅವನ ಕೈ ಹಿಡಿದು ಕರೆದುಕೊಂಡು ಹೋಗಿ ಒಂದೆಡೆ ನಿಲ್ಲಿಸಿದ್ಲು. ಇಬ್ಬರು ಹುಡುಗಿಯರ ಮಧ್ಯೆ ಮಾತುಕತೆ ನಡೆಯುತ್ತಿತ್ತು. ನೋಡಿದ್ಯಾ ರಾಮ್ ಸರ್ನ? ಒಮ್ಮೆಯೂ ನಮ್ಮ ಜೊತೆ ಮಾತನಾಡದೇ ಇರೋರು ಆ ಜಾನುನ ದಿನಕ್ಕೆ 10 ಬಾರಿ ಕ್ಯಾಬಿನ್ಗೆ ಕರೆಸ್ಕೋತಾರೆ ಎಂದಳು ಒಬ್ಬಳು. ಹೌದು, ಅವರ ಮಧ್ಯೆ ಏನೋ ನಡೀತಿದೆ. ಅಷ್ಟಿಲ್ಲದೆ ಈಗಷ್ಟೇ ಅಪಾಯಿಂಟ್ ಆದವಳನ್ನ PA ಥರ ಟ್ರೀಟ್ ಮಾಡ್ತಿರ್ಲಿಲ್ಲ ಎಂದಳು ಇನ್ನೊಬ್ಬಳು. ಏನೇ ಆಗಲಿ ಬಿಡು, ಚೂರು ತೆಳ್ಳಗೆ ಬೆಳ್ಳಗೆ ಇದ್ರೆ ಹೀಗೆ. ಆ ಮಹಾಲಕ್ಷ್ಮಿಯಿಂದ ಲಕ್ಷ್ಮಣ್ ಸರ್ ಅಳ್ತಿಲ್ವಾ ಎಂದಾಗ ಮಹಾಲಕ್ಷ್ಮಿ ಲಕ್ಕಿಯ ಮುಖ ನೋಡಿದ್ಲು. ಉರಿಯುವ ಕೆಂಡವೇ ಆಗಿದ್ದನವ. ಬೇಡ ಲಕ್ಕಿ, ನೀವು ಕೋಪ ಮಾಡಿಕೊಂಡ್ರೆ ಏನೂ ಆಗೋದಿಲ್ಲ. ಇದನ್ನು ನಾವು ಸಾಲ್ವ್ ಮಾಡೋದರ ಕಡೆ ಗಮನ ಕೊಡೋಣ ಎಂದಳು ಅವನ ಕೈ ಹಿಡಿದು. ಆದರೆ ಅವ ಸುಮ್ಮನಿರಬೇಕಲ್ಲ. ನಂದು ಮಹಾ, ಅವ್ರದ್ದು 1000 ಇರಲಿ, ನೀವ್ಯಾರೇ ಅದನ್ನು ಕೇಳೋಕೆ ಎಂದ ಕಂಚಿನ ಕಂಠದೆ. ತಟ್ಟನೆ ಎದ್ದು ನಿಂತರೂ ಇಬ್ರು. ಭಯಕ್ಕೆ ಅವರ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಎಂದೂ ಕಾಣದ ಕೋಪ ಅವನ ಕಣ್ಣಲ್ಲಿ ಕಾಣುತ್ತಿತ್ತಲ್ಲ. ನನ್ನ ಅಣ್ಣ ಯಾರ ಜೊತೆಗಾದರೂ ಕ್ಲೋಸ್ ಆಗಲಿ, ನಾವ್ಯಾರು ಅದನ್ನೆಲ್ಲ ಕೇಳೋಕೆ? ನಿಮಗೆ ಸಂಬಳ ಕೊಟ್ಟು ಇಲ್ಲಿ ಇಟ್ಕೊಂಡಿರೋದು ಕೆಲಸ ಮಾಡೋದಕ್ಕೆ, ನಮ್ಮ ಬಗ್ಗೆ ಮಾತಾಡೋದಕ್ಕಲ್ಲ. ಯು ಬೋತ್ ಆರ್ ಫೈರ್ಡ್ ಎಂದ ಕಣ್ಣಲ್ಲಿ ಕೆಂಡ ಹುಡುಗುತ್ತಾ. ವಿ ಆರ್ ಸಾರಿ ಸರ್, ಪ್ಲೀಸ್ ಸರ್, ಕೆಲಸದಿಂದ ತೆಗಿಬೇಡಿ ಎಂದು ಬೇಡುತ್ತಿದ್ದರೂ ಮಹಾಲಕ್ಷ್ಮಿ ಕಡೆಗೆ ನೋಡಿದವ. ನಾಯಿಗಳು ಬೊಗಳುತ್ತೆ ಅಂತ ನೀನ್ಯಾಕೆ ತಲೆ ಕೆಡಿಸ್ಕೋತೀಯಾ? ಮ್ಯಾನೇಜರ್ಗೆ ಹೋಗಿ ಹೇಳು, ಇವರಿಬ್ಬರ ಮಂತ್ಲಿ ಸ್ಯಾಲರಿ ಕೊಟ್ಟು ಕಳಿಸೋಕೆ ಎಂದವ ಮತ್ತಲ್ಲಿ ನಿಲ್ಲ ನಡೆದ. ಕ್ಯಾಬಿನ್ ಒಳಗೆ ಬಂದ ರಾಮ್ ಜಾನು ಬಂದೊಡನೆ ಡೋರ್ ಲಾಕ್ ಮಾಡಿ ಅದಕ್ಕೊರಗಿ ನಿಂತ. ಸರ್, ಡೋರ್ ತೆಗಿರಿ, ನನಗೆ ದಯಾನಂದ್ ಸರ್ ಕೊಟ್ಟಿರೋ ಕೆಲಸ ಇದೆ ಎಂದಳು ತಲೆ ತಗ್ಗಿಸಿ. ಜಾನು ಎಂದು ಒಂದು ಹೆಜ್ಜೆ ಮುಂದೆ ಇಟ್ಟ. ಅವಳು ಒಂದು ಹೆಜ್ಜೆ ಹಿಂದೆ ಇಟ್ಲು. ಜಾಹ್ನವಿ, ನನ್ನ ಹೆಸರು ಜಾಹ್ನವಿ ಎಂದಳು ಅವನ ನೋಡದೆ. ಐ ಆಮ್ ಸಾರಿ ಕಣೆ, ಅದು ನಾನು ಬೇಕಂತ ಎಂದು ಅವಳ ಕೈ ಮುಟ್ಟಲು ಬಂದಾಗ ಹಿಂದೆ ಸರಿದವಳು. ಬೇಡ, ನನಗೆ ನಿಮ್ಮ ಎಕ್ಸ್ಪ್ಲೇಷನ್ ಎಲ್ಲ ಬೇಡ. ನಾನು ಹೇಳಿ ಆಗಿದೆ, ನಿಮ್ಮನ್ನು ನಾನು ಮದುವೆ ಆಗೋದಿಲ್ಲ ಅಂತ ಎಂದಳು ಗಂಭೀರವಾಗಿ. ಸಾರಿ ಸಾರಿ ಸಾರಿ, ಇನ್ನೆಷ್ಟು ಕೇಳಬೇಕು ಜಾನು ಎಂದ ಪ್ರೀತಿಯಿಂದ. ಅವಳು ಅವನ ಮುಖ ನೋಡದೆ ನಿಂತಿದ್ಲು ಸುಮ್ಮನೆ. ಇದೆಲ್ಲ ಅಭಿ ಮಾಡಿರೋದು ಕಣೆ ಎಂದ ಅವಳ ಕೈ ಹಿಡಿದು. ಗೊತ್ತು ನನಗೆ ಎಂದು ಅವನಿಗೆ ಮುಖ ತೋರದೆ ತಿರುಗಿ ನಿಂತಳು. ನನ್ನ ಕೋಪ ನಿನಗೆ ಗೊತ್ತಲ್ವ ಜಾನು? ನನಗೆ ಟೆನ್ಷನ್ ಆಗಿತ್ತು ನಿನಗೇನಾಯಿತು ಅಂತ. ಓಡಿ ಬಂದಿದ್ದ, ನೀನು ಇಲ್ಲಿದೆಯಾ ಅಂತ ಲಕ್ಕಿ ಹೇಳಿದಾಗ ಭಯ ಕೋಪ ಆಗೋಯ್ತು. ಅದಕ್ಕೆ ಬಂದವನೇ ನಿನ್ನ ಮೇಲೆ ರೇಗಿದೆ ಎಂದ ಅವಳ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡು. ಯು ಆರ್ ಸಾರಿ, ನಾಟ್ ಅಕ್ಸೆಪ್ಟೆಡ್ ಎಂದಳು ಮೂತಿ ತಿರುವಿ. ಈಗಲೂನಾ ಎಂದು ಒಂದು ಚಾಕೋಬಾರ್ ಅವಳೆದುರು ಹಿಡಿದಾಗ ಮೆಲ್ಲಗೆ ಅವನತ್ತ ಹೊರಡಿದ್ಲು. ಆದರೂ ಕೋಪ ತೋರುವಾಗ ಮತ್ತೊಂದು ಐಸ್ ಕ್ರೀಮ್ ಹಿಡಿದ ರಾಮ್. ಅಲ್ಲಿಗೆ ಜಾನುವಿನ ಕೋಪ ಕರಗಿ ಹೋಗಿತ್ತು. ಬೇಕಾಗಿಲ್ಲ ನಿಮ್ಮ ಸಾರಿ, ಮದುವೆ ಆದಮೇಲೂ ಯಾರೋ ಏನೋ ಹೇಳಿದ್ರು ಅಂತ ನನ್ನ ಮೇಲೆ ರೇಗಿದ್ರೆ ಹೊಡೆದ್ರೆ ಎಂದಳು ಮೂತಿ ತಿರುಗಿಕೊಂಡು. ಅವಳು ಐಸ್ ಕ್ರೀಮ್ ಬಾಯಿಗೆಲ್ಲ ಮೆತ್ತಿಕೊಂಡು ಮಾತನಾಡುವುದೇ ಚಂದ. ಹಾಂ, ಮದುವೆ ಆದಮೇಲೆ ಹೀಗಾದರೆ ಏನು ಮಾಡೋದು ಎಂದ ಅವಳಂತೆಯೇ ಯೋಚಿಸುವಂತೆ ಮುಖ ಮಾಡಿ. ಏನು ಮಾಡೋದು ಅಂದರೆ, ಈಗ 2 ಐಸ್ ಕ್ರೀಮ್ ತಂದಿದ್ದೀರಾ, ಆವಾಗ ಫ್ಯಾಮಿಲಿ ಪ್ಯಾಕ್ ತಂದು ಕೊಡೋದು ಎಂದಳು ತಿನ್ನುತ್ತಲೇ. ಹಾಂ ತರೋಣ, ತರಲಿಲ್ಲ ಅಂದರೆ ಏನು ಮಾಡೋದು ಎಂದ ಅವಳನ್ನೇ ತಿಟ್ಟಿಸುತ್ತಾ. ಒಂದು ಐಸ್ ಕ್ರೀಮ್ ಖಾಲಿ ಮಾಡಿ ಇನ್ನೊಂದು ತೆಗೆದವಳು. ಆಗ ನೀವು ರೂಮಿಂದ ಆಚೆ, ನಾನು ತವರು ಮನೆಗೆ ಅಷ್ಟೆ. ನನ್ನಣ್ಣ ಯಾವಾಗಲೂ ನನ್ನ ಕರ್ಕೋತಾನೆ ಎಂದಳು ಮೂತಿ ತಿರುಗುತ್ತಲೇ. ಆಯಿತು ಬಿಡು, ಐಸ್ ಕ್ರೀಮ್ ಅಂಗಡಿನೇ ತಂದು ನಿನ್ನ ಮುಂದೆ ಇಡ್ತೀನಿ ಅಮ್ಮವರೇ. ತವರು ಮನೆ ನೆನಪೇ ಆಗದಂತೆ ಐಸ್ ಕ್ರೀಮಲ್ಲೇ ಮುಳುಗಿಸ್ತೀನಿ ಎಂದ ಅವಳ ಬಾಯಿಗೆ ಮೆತ್ತಿದ್ದ ಐಸ್ ಕ್ರೀಮ್ ತನ್ನ ಕರ್ಚೀಪ್ನಿಂದ ಒರೆಸುತ್ತಾ. ಹಾಗೆಲ್ಲ ಮಾಡೋ ಹಾಗಿಲ್ಲ ನೀವು. ವಾರಕ್ಕೆ ಒಮ್ಮೆ ಆದರೂ ನಾನು ಮನೆಗೆ ಹೋಗಬೇಕು. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾರನ್ನೂ ನೋಡದೆ ಇರೋಕ್ಕಾಗೋದಿಲ್ಲ ನನಗೆ ಎಂದಳು ಐಸ್ ಕ್ರೀಮ್ ಖಾಲಿ ಮಾಡಿ ಅವನತ್ತ ನೋಡಿ. ಆಯಿತು, ನಾನೇ ಕರೆದುಕೊಂಡು ಹೋಗಿ ಒಂದು ದಿನ ಇದ್ದು ಮತ್ತೆ ಕರೆದುಕೊಂಡು ಬರ್ತೀನಿ. ನಿನ್ನ ಬಿಟ್ಟು ನನಗಾದರೂ ಇರೋಕ್ಕಾಗುತ್ತಾ ಹೇಳು ಎಂದ ಚಂದದಿಂದ. ಇಲ್ಲ ಬಿಡಿ, ಬೈತಾ ಆದರೂ ಜೊತೆಗಿರ್ತೀರಾ ಎಂದಳು ಮತ್ತೆ ಮುನಿಸು ನೆನಪಾಗಿ. ಈಗಷ್ಟೇ ಕೋಪ ಮರ್ತಿದ್ಯಲ್ಲ, ಮತ್ತೆ ಶುರು ಆಯ್ತಾ ನಿಂದು ಎಂದವನ ಕಣ್ಣುಗಳು ನಿಂತಿದ್ದು ಅವಳ ಅದರಗಳ ಮೇಲೆ, ಅವಳ ಅದರ ಕಂಟಿದ ಐಸ್ ಕ್ರೀಮ್ ಮೇಲೆ. ಅದು ಹಾಗೆ, ನೀನು ಯಾಕೆ ನನಗೆ ಜೋರು ಮಾಡಬೇಕಿತ್ತು? ಅದಕ್ಕೆ ಬೇಜಾರಾಯಿತು ನನಗೆ ಎಂದು ಮುದ್ದು ಮುದ್ದಾಗಿ ಅವಳು ನುಡಿದಾಗ ಅವನ ಸಂಯಮ ಸಡಿಲ ಆಗುತ್ತಿತ್ತು. ಜಾನು, ನೀಟಾಗಿ ಐಸ್ ಕ್ರೀಮ್ ಒರೆಸ್ಕೋ ಎಂದ ಕಣ್ ತಪ್ಪಿಸಲು ಪ್ರಯತ್ನ ಮಾಡುತ್ತಾ. ಆದರೂ ಅವನ ಕಣ್ಣುಗಳು ಬಂದು ನಿಲ್ಲುತ್ತಿದ್ದುದು ಅವಳ ತುಟಿಯ ಮೇಲೆಯೇ. ಎಂದು ಮುಖವೆಲ್ಲ ಒರೆಸಿಕೊಳ್ಳುತ್ತಿದ್ದವಳ ಕೈಯಿಂದ ಕರ್ಚೀಫ್ ಕಿತ್ತುಕೊಂಡವ. ಅಲ್ಲಲ್ಲ, ಇಲ್ಲಿ ಎಂದು ಅವಳ ಮಗುವ ಬೊಗಸೆಯಲ್ಲಿ ಹಿಡಿದು ಅವಳ ತುಟಿಗೆ
ಸವರಿದ್ದ ತನ್ನ ಹೆಬ್ಬೆರಳಿನಿಂದ. ಹುಡುಗಿ ಶಾಕ್ ಆದಂತೆ ನಿಂತು ಬಿಟ್ಲು. ನಾನು ಹೊರೆಸ್ಲಾ ಎಂದುವ ಮೆತ್ತಗೆ ಅವಳ ತುಟಿಯತ್ತ ಬಾಗುವಾಗ ಮಧ್ಯೆ ಬಂದುದು ಮತ್ತದೆ ಮುದ್ದು ಟೆಡ್ಡಿ ಬಿಯರ್ ಲಕ್ಕಿ. ಪುಣ್ಯಕ್ಕೆ ರಾಮ್ ಬಾಗಿಲಾಕಿದ್ದ. ಅಗ್ರಜ ಅಗ್ರಜ ಎಂದಾಗ ತಡಬಡಿಸಿ ದೂರ ಸರಿದವ. ಸರಿ ಇದಾನೇ ಕರಡಿ ಎಂದು ಗೊಣಗಿಕೊಂಡು ಬಾಗಿಲು ತೆಗೆಯಲು ಹೋದ್ರೆ ಜಾನು ನಾಚಿ ನಿಂತಿದ್ದಲು. ಅವನ ಮುಖ ನೋಡಲಾರದೆ. ಅಗ್ರಜ ನಿನ್ ಜೊತೆ ಎಂದು ಗಂಭೀರವಾಗಿ ಮಾತನಾಡಲು ಬಂದವ ಅಲ್ಲಿ ಜಾನು ಇರುವುದು ನೋಡಿ, ಅತ್ತಿಗೆ ನೀವು ಸ್ವಲ್ಪ ಆಚೆ ಇರ್ತೀರಾ ಎಂದ ಅವಳ ನೋಡಿ. ಅದೇಕೋ ಅವನ ಮಗ ನೋಡಿ ಏನು ಹೇಳದೆ ಆಚೆ ನಡೆದಳು ಜಾನು. ಏನ್ ಲಕ್ಕಿ, ಏನಾಯ್ತು, ಯಾಕೆಷ್ಟು ಸೀರಿಯಸ್ ಆಗಿದೆಯಾ ಎಂದ ರಾಮ್. ತಮ್ಮ ಯಾವಾಗ ಹೇಗೆ ಇರುವೆನೆಂದು ತಿಳಿದಿದೆ ಅವನಿಗೆ. ಅಗ್ರಜ, ಮೊದಲು ಅತ್ತಿಗೆ ಮನೆಯವರ ಜೊತೆ ಮಾತಾಡು, ಮದುವೆ ಫಿಕ್ಸ್ ಮಾಡಿ ಅನೌನ್ಸ್ ಮಾಡಿಬಿಡು ಎಂದ ನೇರವಾಗಿ. ಅವನ ಮಾತಿಗೆ ಏನೊಂದು ಹೇಳದೆ ಹುಬ್ಬೇರಿಸಿದ ರಾಮ್. ಯಾಕೆ ಏನು ಅಂತ ಕೇಳಬೇಡ ಅಗ್ರಜ, ಇದನ್ನು ಇನ್ನೊಂದು ವಾರದಲ್ಲಿ ಮಾಡುವಷ್ಟೆ ಎಂದ ಅವನ ಮುಂದೆ ಕುಳಿತು. ಈಗಲೂ ಅಗ್ರಜ, ನಿನ್ನ ಅತ್ತಿಗೆ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ನೀವು ಈ ರೀತಿ ಇರೋದು ನೋಡಿ ಅತ್ತಿಗೆ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ. ಪ್ಲೀಸ್ ಬೇಗ ಮದುವೆ ಅನೌನ್ಸ್ ಮಾಡಿ ಎಂದ ಸೋತವನಂತೆ. ಸೊ ವಾಟ್, ಮಾತಾಡಲಿ ಬಿಡು ಎಂದವನ ಮೊಗದಲ್ಲಿದ್ದದು ಅದೇ ವ್ಯಂಗ್ಯ ನಗು. ಅಗ್ರಜ ಎಂದು ಮಾತನಾಡುವವನ ತಡೆದು, ನಿನ್ನ ಕೆಲಸ ನೋಡ್ಕೋಲಕ್ಕಿ, ಈ ಮ್ಯಾಟ್ರೆಲ್ಲ ಲೆಕ್ಕಕ್ಕಿಲ್ಲ. ಅವರಿಗೆ ಕೆಲಸ ಇಲ್ಲ, ಮಾತಾಡ್ತಾರೆ, ನೀನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ಎಂದವನ ಕೈ ಕಟ್ಟಿ, ಅಗ್ರಜ ಎಂದು ಏನನ್ನು ಹೇಳಲು ಹೊರಟವನ ತಡೆದು, ನೀನು ಹೀಗೆ ಆಗಾಗ ಕರಡಿ ಆಗದೇ ಇದ್ದರೆ ನಮ್ಮ ಮದುವೆ ಬೇಗ ಆಗುತ್ತೆ, ನಿನ್ನ ಲೈನ್ ಕೂಡ ಬೇಗ ಕ್ಲಿಯರ್ ಆಗುತ್ತೆ ಎಂದು ನಕ್ಕನವ. ಲಕ್ಕಿ ತಲೆ ಕೆಡಿಸಿಕೊಂಡು ಅಲ್ಲಿಂದ ನಡೆದ. ಅವನತ್ತ ಹೋದಂತೆ ರಿಂಗಣಿಸುತ್ತ ತನ್ನ ಫೋನ್ ಕಿವಿಗಿಟ್ಟುಕೊಂಡು, ಯಾವಾಗ ಮಾತಾಡಬೇಕು ಅನ್ನೋ ಸೆನ್ಸ್ ಇಲ್ವಾ ನಿಮಗೆ? ನಾನು ಏನು ಹೇಳಿದ್ದು ಜಾನುವಿನ ಮುಂದೆ ಅಂತ. ನಿಮ್ಮ ಕೆಲಸಕ್ಕೆ ನೀವೇ ಕೂತು ತಂದ್ಕೊಂಡ್ರಿ. ಲಕ್ಕಿ ಫೈರ್ ಮಾಡಿದ ಮೇಲೆ ಮುಗೀತು, ಡಬಲ್ ಸ್ಯಾಲ್ರಿ ಕೊಡ್ತೀನಿ, ಬೇರೆ ಕಡೆ ಕೆಲಸ ನೋಡ್ಕೊಳ್ಳಿ ಎಂದು ಕರೆ ತುಂಡರಿಸಿದವ. 6 ತಿಂಗಳು ಕಾಯೋಕ್ಕಾಗಲ್ಲ ಜಾನಕಿ, ಇನ್ನೊಂದೇ ತಿಂಗಳಲ್ಲಿ ಮದುವೆ ಆಗೋಣ ಎಂದು ನಕ್ಕ ರಾಮ್ ಜೋರಾಗಿ. ರಾವಣನ ನಗುವುದು. ದಿನಗಳು ಮೆಲ್ಲಗೆ ಉರುಳಿದ್ವು. ಜಾನುವಂತೂ ರಾಮ್ನನ್ನ ತುಂಬ ಹಚ್ಚಿಕೊಂಡಿದ್ಲು. ಅವನೂ ಅಷ್ಟೇ, ದಿನವೂ ಅವಳ ಜೊತೆ ಸಮಯ ಕಳೆಯುತ್ತಾ ತುಂಬ ಪ್ರೀತಿ ಮಾಡುವಂತೆ ತೋರಿಸಿಕೊಳ್ಳುತ್ತಿದ್ದ. ಇತ್ತ ಅಭಿ ಸಹ ದನಿಯನ್ನ ಆಗಾಗ ಭೇಟಿ ಮಾಡಿ ಅವಳ ಸ್ನೇಹದ ಪರಿಧಿಯನ್ನು ದಾಟಿ ಪ್ರೇಮಿಯಾಗುತ್ತಿದ್ದ. ಏನ್ರಿ ಧನು, ಇಲ್ಲಿ ಕೂತಿದ್ದೀರಾ, ಏನಾಯ್ತು ಎಂದ ಅಭಿ. ಅವರಿಬ್ಬರು ಭೇಟಿ ಆಗುವ ಪಾರ್ಕ್ಗಿಂತ ಚೂರು ದೂರದಲ್ಲಿದ್ದ ಐಸ್ ಕ್ರೀಮ್ ಪಾರ್ಲರ್ ಬಳಿ ಕುಳಿತಿದ್ದಳು ಆಕೆ. ಏನಿಲ್ಲ ಅಭಿ, ಹಾಗೆ ಎಂದಳು ಎತ್ತಲು ನೋಡುತ್ತಾ. ಆದರೆ ಅವಳ ಮೊಗ ನೋಡಿಯೇ ಅರಿವಾಯಿತವನಿಗೆ. ಯಾಕ್ರಿ, ಯಾರಾದರೂ ಏನಾದರೂ ಹೇಳಿದ್ರಾ ಎಂದ ಅವಳ ಮುಗ ತನ್ನತ್ತ ತಿರುಗಿಸಿಕೊಂಡು. ಅಡ್ಡಡ್ಡ ತಲೆ ಆಡಿಸಿದವಳು. ಅಣ್ಣ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದ ಎಂದಳು ತನ್ನ ಮುಂದಿದ್ದ ಐಸ್ ಕ್ರೀಮ್ ಪಾರ್ಲರ್ ನೋಡಿ. ಅವನಿಗೆ ವಿಚಿತ್ರವೆನಿಸಿತು. ಅಣ್ಣ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದರೆ ಇವಳಿಗೇಕೆ ಚಿಂತೆ ಎಂದು. ಅವನು ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿರೋದಕ್ಕೂ ನೀನು ಹೀಗೆ ಕೂತಿರೋದಕ್ಕೂ ಏನು ಸಂಬಂಧ ಎಂದ ಅವಳನ್ನೇ ನೋಡಿ. ಅವನತ್ತ ತಿರುಗಿ ಮುಖ ಊದಿಸಿಕೊಂಡವಳು. ಅವನೊಬ್ಬನೇ ಬಂದಿದ್ರೆ ನನಗೆ ಬೇಸರ ಇರಲಿಲ್ಲ, ಜೊತೆಗೆ ನಿಮ್ಮ ತಂಗಿನೂ ಬಂದಿದ್ರು ಎಂದಳು ಅವನನ್ನೇ ಕಣ್ ಸಂಕುಚಿಸಿ ನೋಡಿ. ಸ್ವೀಟಿ ಬಂದಿದ್ಲಾ, ಅದಕ್ಕೆ ನೀನು ಯಾಕೆ ಕೋಪ ಮಾಡ್ಕೋತಿದ್ಯಾ ಎಂದನವ. ಅವಳ ನಡೆ ಅರ್ಥವಾಗದೆ ಇನ್ನಷ್ಟು ಮುಖ ಊದಿಸಿಕೊಂಡು ಕುಳಿತಳು. ಅವಳು ಹೇಳದೆ ಹೇಗೆ ಅರ್ಥವಾಗಿತ್ತು ಅವನಿಗೆ. ಹೇ ಲೂಸು, ನಿನಗೇನು ಅನಿಸ್ತಿಲ್ವಾ ಒಂದು ಹುಡುಗ ಜೊತೆಗೆ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದಾರೆ ಎಂದಳು ಕೋಪದಿ ಅವನ ನೋಡಿ. ಈಗ ಅರಿವಾಯಿತವನಿಗೆ ಅವರಿಬ್ಬರ ಜೊತೆಗೆ ನೋಡಿ ಉರಿದುಕೊಂಡಿದ್ದಾಳೆಂದು. ಅವ ತಮಾಷೆಯಾಗಿ ತೆಗೆದುಕೊಂಡ ಆ ವಿಷಯವನ್ನು. ಐ ಸಿ ಎಂದ ಈಗಷ್ಟೇ ವಿಷಯ ತಿಳಿದವನಂತೆ. ಅವನ ತಲೆಗೆ ಮೊಟಕಿದವಳು. ಏನ್ ಸಿ, ಅವರಿಬ್ಬರು ಲವ್ ಮಾಡ್ತಿರಬಹುದು, ನಿಮಗೆ ಏನೂ ಅನಿಸ್ತಿಲ್ವಾ, ನಿಮ್ಮ ತಂಗಿ ಪ್ರೀತಿ ಮಾಡ್ತಿದ್ದಾಳೆ ಎಂದಳು ಏನೋ ಸಾಧಿಸಿದ ರೀತಿ. ಆಶ್ಚರ್ಯ ಆದವನಂತೆ ನಟಿಸುತ್ತಾ ಅವಳ ನೋಡಿದವ. ಒಂದು ಹುಡುಗ ಇಬ್ಬರು ಐಸ್ ಕ್ರೀಮ್ ತಿನ್ನೋಕೆ ಬಂದರೆ ಅದು ಲವ್ವಾ ಎಂದ ಅವಳನ್ನೇ ದಿಟ್ಟಿಸುತ್ತಾ. ಆ ಮಾಯಕನಂತೆ ಕೇಳಿದ. ಅವನ ಮಾತಿಗೆ ಯೋಚಿಸುವಂತಾದರೂ ತಲೆ ಕುಡಿಕೊಂಡವಳು. ಹ್ಞೂ, ಮತ್ತೆ ಅಣ್ಣ ಯಾವಾಗಲೂ ಲಕ್ಕಿ ಜೊತೆ ಬರ್ತಿದ್ದ, ಆದರೆ ಇವತ್ತು ಇಬ್ಬರೇ ಬಂದಿದ್ದಾರೆ, ಲಕ್ಕಿ ಇಲ್ಲ, ಪ್ರೈವೇಸಿ ಇರಬೇಕು ಎಂದಳು ತಟ್ಟನೆ. ಅವಳ ತಲೆಗೆ ಹೊಳೆದಿದ್ದನ್ನೇ ಮಾತನಾಡುವವಳವಳು. ನಾವು ದಿನವೂ ಅಲ್ಲದೇ ಇದ್ರೂ ವಾರಕ್ಕೊಮ್ಮೆ ಆದರೂ ಐಸ್ ಕ್ರೀಮ್ ತಿಂತೀವಿ, ಜೊತೆಗೆ ಪಾರ್ಕಲ್ಲೂ ಸುತ್ತುತ್ತೀವಿ, ನಮ್ಮದ್ದೇನೂ ಎಂದ ಅಭಿ ಅವಳ ಕಾಡುವ ಸಲುವಾಗಿ. ಆದರೆ ಅವನ ಮಾತಿಗೆ ಕೋಪ ಬಂದಿತ್ತು ಅವಳಿಗೆ. ಅಭಿ ಎಂದಳು ಕರೆಸಿ ನೋಡುತ್ತಾ. ಅವಳ ಕೋಪಕ್ಕೆ ಪೆಚ್ಚಾದವ. ಅದು ಧನು ಎಂದು ಸಮಜಾಯಿಷಿಕೊಡಲು ನೋಡಿದ. ಆದರೆ ತಕ್ಷಣ ಕುಳಿತಲ್ಲಿಂದ ಎದ್ದವಳು. ನಿಮಗೆ ನಿನ್ನ ತಂಗಿ ಬಗ್ಗೆ ಕಾಳಜಿ ಇಲ್ಲ ಅನಿಸುತ್ತೆ, ಬಟ್ ನನಗಿದೆ. ಅವನು ಪ್ರೀತಿ ಮಾಡಿ ತಪ್ಪು ಅಂತಿಲ್ಲ ನಾನು, ನನಗೆ ಒಂದು ಮಾತು ಹೇಳಿಲ್ಲ ಅಂತ ಅಷ್ಟೇ ನಾನು ಬೇಜಾರಾಗಿದ್ದು.
ಆದರೆ ನೀವು ತಂಗಿ ಬಗ್ಗೆ ಮಾತಾಡ್ತಿದ್ರು ವಿಷಯನ ಎಲ್ಲಿಂದ ಎಲ್ಲಿಗೋ ತೆಗೆದುಕೊಂಡು ಹೋಗ್ತಿದ್ದೀರಾ ಎಂದಳು ಅವನನ್ನೇ ಕೆಕ್ಕರಿಸಿ ನೋಡಿ. ಅವಮಾನ ಆದಂತಾಯಿತು ಅವನಿಗೆ. ಸುತ್ತಲೂ ಜನರು ನಿಂತು ನೋಡುತ್ತಿದ್ದದು. ಐ ಆಮ್ ಸಾರಿ ಧನು, ನಾನು ಆ ರೀತಿ ಹೇಳಲಿಲ್ಲ ಎಂದು ಅವನು ಹೇಳುವುದನ್ನೂ ಕೇಳಿಸಿಕೊಳ್ಳದೆ ಮುಂದೆ ನಡೆದಳು. ಅವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಧನು ಎಂದಿದ್ದ ಅವಳು ತಿರುಗಿ ನೋಡದೆ ಹೊರಟಾಗ. ಆ ಮಾತು ಹೇಳದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಮರಳಿ ಬಂದು ಅವನ ಕೆನ್ನೆಗೆ ಬಾರಿಸಿದವಳು, ಛೀ, ಒಬ್ಬ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ ನಿಮ್ಮನ್ನ, ಇಂತಹ ವಿಷಯ ನನ್ನಿಂದ ಮುಚ್ಚಿಟ್ಟಿದ್ದೀರಾ ಎಂದು ಮುಖ ಸಿಂಡರಿಸಿಕೊಂಡು ನಡೆದಳು ಅಲ್ಲಿಂದ. ಅವ ಏನಾದರೂ ಐ ಲವ್ ಯು ಎಂದಿದ್ರೆ ಅಲ್ಲೇ ಕೊಲೆ ಮಾಡಿಬಿಡುತ್ತಿದ್ಲೇನೋ. ಛೆ ಎಂದು ಅಲ್ಲೇ ಕುಳಿತ ಅಭಿ ನೋವಿನಿಂದ ಉಪಾಯದಿ ಪಡೆಯಬೇಕಿದ್ದ ಪ್ರೀತಿಯನ್ನ ಏನೇನೋ ಮಾತನಾಡಿ ಕಳೆದುಕೊಂಡನಲ್ಲ. ಮನೆಗೆ ಸೇರಿದ್ದೆ ಯಾರನ್ನು ಮಾತನಾಡಿಸದೆ ಮೆಟ್ಟಿಲು ಹತ್ತತೊಡಗಿದ್ಲು ಧನಿ. ಏ ದರಿ, ಇವತ್ತು ಬೇಗ ಬಂದಿದೀಯಾ ಎಂದ ವಿಶ್ವನಾಥ್ ಅವರ ಮಾತಿಗೂ ಉತ್ತರ ನೀಡದೆ ರೂಮಿಗೆ ಬರದಿಂದ ಸಾಗಿದಳು ಕೋಪದಿ. ಜೋರಾಗಿ ಬಾಗಿಲು ಹಾಕಿದ್ಲು ಧನಿ. ಯಾರೇ ಕರೆದರೂ ಕೇಳದಂತೆ ಕುಳಿತಿದ್ಲು. ಅವಳ ಈ ಪರಿಯ ಕೋಪ ಎಲ್ಲರಿಗೂ ಸಹಜವೇ. ಅದನ್ನ ತಣ್ಣಗೆ ಮಾಡುವುದೇ ರಾಮ್. ಹಾಗಾಗಿ ತಕ್ಷಣ ರಾಮ್ಗೆ ಕಾಲ್ ಮಾಡಿದ್ರು. ಇತ್ತ ಆಫೀಸ್ ಕ್ಯಾಬಿನಲ್ಲಿ ತನ್ನವಳ ಜೊತೆ ಸಮಯ ಕಳೆಯುತ್ತಿದ್ದ ರಾಮ್. ಅವರಿಬ್ಬರ ಮಧ್ಯೆ ಈಗ ಪ್ರೀತಿ ಹೆಮ್ಮರವಾಗಿತ್ತು. ಅವನನ್ನ ಬಿಟ್ಟಿಲ್ಲದಷ್ಟು ಪ್ರೀತಿ ಮಾಡುತ್ತಿದ್ಲು ಜಾನು. ಅವನೂ ಅಷ್ಟೆ. ಜಾನು, ಇನ್ನೆಷ್ಟು ದಿನ? ಆವಾಗಲೇ ನಾವು ಪ್ರೀತಿ ಮಾಡೋಕೆ ಶುರು ಮಾಡಿ 2 ತಿಂಗಳು ಆಗ್ತಾ ಬಂತು. ಪ್ಲೀಸ್ ಬೇಗ ಮದುವೆ ಆಗೋಣ ಎಂದ ರಾಮ್ ಜಾನುವನ್ನು ಬೆಳೆಸಿ. ಅವಳು ಅವನ ಕೋಟ್ ಬಟನ್ ಜೊತೆ ಆಟವಾಡುತ್ತಿದ್ಲು. ಇಲ್ಲ ರಾಮ್, ಇನ್ನೂ ನನಗೆ 3 ತಿಂಗಳು ಟೈಮ್ ಇದೆ. ಮನೆಯಲ್ಲಿ ಕೊಟ್ಟಿದ್ದು 6 ತಿಂಗಳು. ಸೊ ನನಗಿನ್ನೂ ಯೋಚಿಸೋಕೆ ಸಮಯವಿದೆ ಎಂದಳು ನಗುತ್ತಾ. ಅವನ ಕಾಡುವುದೇ ಖುಷಿ ಅವಳಿಗೆ. ಸಿಕ್ಕ ಅವಕಾಶಗಳ ಬಿಡದೆ ಉಪಯೋಗಿಸಿಕೊಂಡು ಅವನನ್ನ ಕಾಡುವವಳವಳು. ಜಾನಕಿ ಎಂದ ತುಟಿ ಉಬ್ಬಿಸಿ ತೇಟ್ ಪುಟ್ಟ ಮಗುವಿನಂತೆ ಕಂಡ ಅವಳ ಕಣ್ಣಿಗೆ. ಅವನ ತುಟಿಯನ್ನ ಎಳೆದವಳು, ಓಕೆ ರಾಮ್, ಅಣ್ಣನಿಗೆ ಹೇಳ್ತೀನಿ. ಇನ್ನೆರಡು ದಿನದಲ್ಲಿ ಮನೆಯಲ್ಲಿ ಮಾತಾಡ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಕೇಳಿರಿ, ಹೆಣ್ಣು ನೋಡೋಕೆ ಬರೋದು ನೀವೇ ಅಲ್ವಾ ಎಂದಳು ನಾಚಿ ಅವನ ಎದೆಗೊರಗೆ. ಒಬ್ಬರನ್ನ ಒಬ್ಬರು ಬಳಸುವಷ್ಟು ಸಲುಗೆ ಬೆಳೆದಿತ್ತು ಇಬ್ಬರ ಮಧ್ಯೆ. ವಾಟ್, ನಿಜ ಜಾನು? ವಾವ್ ಎಂದ ಖುಷಿಯಿಂದ. ಅವಳು ಒಪ್ಪಿದ್ದೆ ಅವನಿಗೆ ಆಕಾಶವೇ ಕೈಗೆ ಸಿಕ್ಕಷ್ಟು ಖುಷಿ. ಅವ ಅಂದುಕೊಂಡಿದ್ದು ನಡೆಯುತ್ತಿದೆಯಲ್ಲ, ಅದೇ ಖುಷಿಯಲ್ಲಿ ಇದ್ದವ ತಕ್ಷಣ ಅವಳ ಕೆನ್ನೆಗೆ ಮುತ್ತಿಟ್ಟ. ಥ್ಯಾಂಕ್ ಯು ಜಾನು ಎಂದ ಇನ್ನಷ್ಟು ಗಟ್ಟಿಯಾಗಿ ತಬ್ಬಿ. ಅವನ ಈ ಪರಿಯ ಖುಷಿ ನೋಡಿ ನಿಜವಾಗಿ ಖುಷಿಯಾದವಳು, ರಾಮ್ ಸಾಕು, ಇನ್ನೇನು ಮದುವೆ ಆಗ್ತೀವಲ್ಲ, ಆಮೇಲೆ ಇದೆಲ್ಲ ಆಫೀಸ್ನಲ್ಲಿ ಇದೆಲ್ಲ ತಪ್ಪು ಎಂದಳು ಅವನಿಂದ ದೂರ ಸರಿಸಿ. ಆದರೂ ಅವನ ಸನಿಹ ಬಯಸುತ್ತವಳವನ. ಹಾಗೋ, ಮದುವೆ ಆದ್ಮೇಲೆ ನೋಡ್ಕೋತೀನಿ ನಿನ್ನ ಎಂದು ನಕ್ಕವ ಅವಳ ತುಟಿ ಎತ್ತ ಬಾಗುವಾಗ. ಅಲ್ಲಿವರೆಗೂ ಈ ಸ್ವೀಟ್ ಸಿಗುತ್ತಾ ಎನ್ನುವಾಗ ಅವನ ಫೋನ್ ರಿಂಗಣಿಸಿತು. ಮೊದಲು ಕಿರಿಕಿರಿಗೊಂಡವ ಅಸಹನೆಯಿಂದಲೇ ಫೋನ್ ತೆಗೆದ. ಅದರಲ್ಲಿ ಅಪ್ಪನ ಹೆಸರು ನೋಡಿ ರಿಸೀವ್ ಮಾಡಿ ಕಿವಿಗೆಟ್ಟುಕೊಂಡ. ರಾಮ್, ಇನ್ನೆಷ್ಟು ಟೈಮ್ ಆಗುತ್ತೆ ನೀವು ಬರೋದಕ್ಕೆ? ನಾವೆಲ್ಲ ಬಂದು ಆಯ್ತಲ್ವಾ ಎಂದರು ನೇರವಾಗಿ ವಿಷಯಕ್ಕೆ ಬರದೆ. ವೈ ಡ್ಯಾಡ್, ಬರ್ತೀನಿ ಎಂದ ಜಾನುವನ್ನ ನೋಡುತ್ತಲ. ನಿನ್ನ ತಂಗಿ ಕೋಪ ಮಾಡಿಕೊಂಡು ರೂಮ್ ಸೇರಿದಾಳೆ, ನೀನು ಬೇಗ ಬಾ ಎಂದರು ದಯಾನಂದ್. ಅವನಿಗಿಂತ ಬೇಗನೆ ಮನೆ ಸೇರಿದ್ರು. ವಾಟ್, ಬಟ್ ಯಾಕೆ? ಯಾರಾದರೂ ಹರ್ಟ್ ಮಾಡಿದ್ರಾ ಎಂದ ಕೋಪದಿ. ತಂಗಿ ಎಂದರೆ ಜೀವ, ಅವಳ ವಿಷಯದಲ್ಲಿ ರಕ್ಕಸನೇ ಅವ. ಇಲ್ಲ, ಏನಾಯಿತು ಅಂತ ನೀನೇ ಕೇಳಬೇಕು ಎಂದು ಅವರು ಹೇಳಿದಾಗ ಮತ್ತಲ್ಲಿ ನಿಲ್ಲಲಾಗಲಿಲ್ಲ ಅವನಿಗೆ. ಬಾಯ್ ಜಾನು, ಅಭಿ ಬರ್ತಾನೆ ಪಿಕ್ ಮಾಡೋಕೆ, ಹುಷಾರು ಎಂದು ಓಡಿದ್ದ ಮನೆಗೆ. ಅದೆಷ್ಟು ಪ್ರೀತಿ ಮಾಡ್ತಾರೆ ತಂಗಿನ, ಸೇಮ್ ನನ್ನ ಅಣ್ಣನ ಥರವೇ ಎಂದು ನಕ್ಕವಳಿಗೇನೋ ಗೊತ್ತು ಅವಳೇ ತನ್ನ ಪ್ರೀತಿಗೆ ಅಡ್ಡಿ ಎಂದು. ತನ್ನ ಬ್ಯಾಗ್ ಎತ್ತಿಕೊಂಡು ಆಚೆ ಬಂದಾಗ ಅಲ್ಲಿ ರಾವಣನಿದ್ದ. ಇಲ್ಲಿಗೆ ಯಾಕೆ ಬಂದೆ ಎಂದಳು ಮುಖ ತಿರುಗಿಸಿ. ಅವನ ನೋಡಲು ಇಷ್ಟ ಇಲ್ಲ ಆಕೆಗೆ. ನಿನಗೊಂದು ನಿಜ ಹೇಳೋಕೆ ಎಂದ ರಮಣ್ ಅವಳ ಬಳಿ ಬಂದು. ಯಾವ ನಿಜ? ನೀನು ಏನು ಹೇಳಿದ್ರು ಕೇಳೋಕೆ ನಾನು ತಯಾರಿಲ್ಲ, ಹೋಗು ಸುಮ್ಮನೆ ಎಂದು ನುಡಿದವಳ ಕೈ ಹಿಡಿದವ. ಜಾನು, ರಾಮ್ ನಿನಗೆ ಸರಿಯಲ್ಲ, ಅರ್ಥ ಮಾಡ್ಕೋ ಎಂದ ರಮಣ್ ಅವಳ ದಿಟ್ಟಿಸಿ. ಮತ್ತೆ ನೀನು ಸರಿ ಜೋಡಿನಾ? ಸುಮ್ಮನೆ ತಲೆ ತಿನ್ನಬೇಡ ರಮಣ್. ಜೀವನದಲ್ಲಿ ಪ್ರೀತಿ ಆಗೋದು ಒಂದೇ ಬಾರಿ, ಅದು ನನಗೆ ರಾಮ್ ಮೇಲೆ ಆಗಿದೆ, ಇನ್ನಾರ ಮೇಲೂ ಆಗೋದಿಲ್ಲ, ಆಗೋದಕ್ಕೆ ಸಾಧ್ಯವೂ ಇಲ್ಲ ಎಂದಳು ಗಂಭೀರವಾಗಿ. ಇಲ್ಲ ಕಣೆ, ಅವನು ಮಾಡ್ತಿರೋದು ನಾಟಕದ ಪ್ರೀತಿ. ನನ್ನ ಮೇಲೆ ಚಾಲೆಂಜ್ಗಾಗಿ ನಿನ್ನ ಪ್ರೀತಿ ಮಾಡೋ ನಾಟಕ ಆಡ್ತಿದ್ದಾನಷ್ಟೆ ಎಂದ ಅವಳ ನೋಡಿ. ಕಲ್ಲಂತೆ ನಿಂತು ಬಿಟ್ಟಳು ಅವಳು. ಅರ್ಧ ಗಂಟೆಗೆ ದಾರಿಯನ್ನು 10 ನಿಮಿಷದಲ್ಲಿ ಸವೆಸಿ ಬಂದಿದ್ದನವ. ತಂಗಿ ಏನು ಮಾಡಿಕೊಂಡಳೋ ಎಂಬ ಆತಂಕದೆ. ಯಾರೇನಾದರೂ ಹೇಳಿದ್ರ ಅವಳಿಗೆ ಎಂದ ಗಟ್ಟಿದನಿಯಲ್ಲಿ. ಯಾರೂ ಮಾತನಾಡಲಿಲ್ಲ ಅವನ ಕೋಪದ ಎದುರಾಗಿ. ಆದರೆ ನಿಜವನ್ನ ಹೇಳಲೇಬೇಕಲ್ಲ. ನಿನ್ನ ತಂಗಿ ಬರ್ತಿದ್ದಾಗೆ ಕೋಣೆ ಸೇರಿದಾಳೆ ಎಂದರು ವಿಶ್ವನಾಥ್. ಅವರೂ ಅಲ್ಲೇ ಕುಳಿತಿದ್ರಲ್ಲ ಅವಳು ಬಂದಾಗ. ಮಾತನಾಡಿಸಿದ್ರು ಹಾಗೆ ಹೋದಳಲ್ಲ.
ಸರಿ ಮಮ್ಮಿ ಜ್ಯೂಸ್ ಕೊಡಿ ಎಂದ ಕೌಸಲ್ಯ ಅವರ ನೋಡಿ. ಆಗಷ್ಟೇ ಮಾಡಿದ್ದ ಜ್ಯೂಸ್ ಅವನ ಕೈಗಿಟ್ಟಾಗ ತೆಗೆದುಕೊಂಡು ಓಡಿದ ಮೇಲೆ. ಪ್ರಿನ್ಸಸ್ ಬಾಗಿಲು ತೆಗೆ ಎಂದ ಆಚೆ ನಿಂತು. ಮೊದಲಾದರೆ ಯಾರ ಮೇಲೆ ಕೋಪ ಮಾಡಿಕೊಂಡ್ರೂ ಅಣ್ಣ ಕರೆದ ತಕ್ಷಣ ಬಾಗಿಲು ತೆಗೆಯುತ್ತಿದ್ಲು. ಆದರಿಂದು ಅಣ್ಣನ ಮೇಲೆ ಕೋಪ ಆದ್ರಿಂದ ತೆಗೆಯಲಿಲ್ಲ ಆಕೆ ಬಾಗಿಲನ್ನ. ಪ್ರಿನ್ಸಸ್ ಐ ಸೆಡ್ ಓಪನ್ ದಿ ಡೋರ್ ಎಂದಾಗ ಬಂದು ಬಾಗಿಲು ತೆಗೆದವಳು ಮತ್ತೆ ಹೋಗಿ ಬೆಡ್ ಮೇಲೆ ಕುಳಿತಳು. ಯಾರ ಮೇಲೆ ಕೋಪ ನನ್ನ ರಾಜಕುಮಾರಿಗೆ ಎಂದ ಬಾಗಿಲು ಲಾಕ್ ಮಾಡಿ ಜ್ಯೂಸ್ ಟೇಬಲ್ ಮೇಲೆ ಇರಿಸಿ. ನಿನ್ಮೇಲೆ ಎಂದಳು ಎತ್ತಲು ನೋಡುತ್ತಾ. ಆಶ್ಚರ್ಯ ಆಯಿತವನಿಗೆ ಅವಳ ಮಾತಿಗೆ. ತನ್ನ ಮೇಲಿಗೆ ಮುನಿಸು ತೋರುತ್ತಿದ್ದಾಳಲ್ಲ. ವಾಟ್ ಪ್ರಿನ್ಸಸ್, ನನ್ನ ಮೇಲೆ ಕೋಪನಾ ಎಂದು ಆಶ್ಚರ್ಯ ತೋರಿದ ಅವಳ ಮಾತಿಗೆ. ತಲೆ ಆಡಿಸಿದ್ಲು ಈ ಬಾರಿ. ಫೈನ್, ಬಟ್ ಯಾಕೆ ಅಂತ ಕೇಳಬಹುದಾ ಎಂದ ಕೈ ಕಟ್ಟಿ ನಿಂತು. ತಂಗಿಯ ಮುಂದೆ ಪಾತಾಳದವರೆಗೂ ತಗ್ಗಲು ತಯಾರಿಯವ. ನಿನ್ ಜಾನು ಅವರನ್ನ ಪ್ರೀತಿ ಮಾಡ್ತಿದೀಯಾ ಎಂದಳು ನೇರವಾಗಿ. ಅವ ಮಾತನಾಡಲಿಲ್ಲ. ಪ್ರೀತಿ ಮಾಡಿದ್ದರಲ್ಲವೇ ಮಾತನಾಡಲು. ನಿನ್ನನ್ನೇ ಬ್ರೋ, ನೀನು ಜಾನುನ ಪ್ರೀತಿ ಮಾಡ್ತಿದೀಯಾ? ನಾನು ನಿಮ್ಮನ್ನು ಇವತ್ತು ಐಸ್ ಕ್ರೀಮ್ ಪಾರ್ಲರ್ ಬಳಿ ನೋಡಿದೆ ಎಂದಾಗ ಮತ್ತೆ ಏನೂ ಹೇಳದೆ, ಎಸ್, ನಾನು ಅವಳನ್ನು ಮದುವೆ ಆಗಬೇಕು ಅಂತಿದ್ದೀನಿ. ಇವತ್ತು ಅದೇ ವಿಷಯ ಮನೆಯಲ್ಲಿ ಹೇಳೋಣ ಅಂತ ಡಿಸೈಡ್ ಮಾಡಿದ್ದೆ ಎಂದಾಗ ಎದ್ದು ನಿಂತವಳು, ನೀನವರನ್ನ ಮದುವೆ ಆಗೋ ಆಗಿಲ್ಲ ಎಂದಾಗ ಒಂದು ಕ್ಷಣ ಕನಲಿದ ರಾಮ್. ಪ್ರಿನ್ಸಸ್ ಎಂದು ಅವಳ ಕೈ ಹಿಡಿಯಲು ಬಂದಾಗ ದೂರ ಸರಿದಳು. ಯಾಕೋ ಈ ರೀತಿ ಮಾತಾಡ್ತಿದೀಯಾ? ನಾನು ಜಾನುನ ಇಷ್ಟಪಡೋದು ನಿನಗಿಷ್ಟೇ ಇಷ್ಟ ಇಲ್ಲ ಎಂದ ದೀನವಾಗಿ. ತಂಗಿಯ ಮುಂದಷ್ಟೇ ಬೇಡುವುದವ, ಬಿಟ್ಟರೆ ಯಾರ ಮುಂದೆಯೂ ಏನನ್ನೂ ಬೇಡಿದವನೂ ಅಲ್ಲ, ಕಾಡಿದವ ಅವ. ಯಾಕೆ ಅಂದರೆ ನನಗವ್ರು ಇಷ್ಟ ಇಲ್ಲ ಅಷ್ಟೇ ಎಂದಳು ಕಡ್ಡಿ ತುಂಡು ಮಾಡಿದಂತೆ. ಅವನೇನು ಮಾತನಾಡಲಿಲ್ಲ. ಹೇಗೆ ತಾನೇ ಹೇಳಿಯಾಳು, ನಾನು ಅವಳನ್ನು ಇಷ್ಟಪಟ್ಟಿಲ್ಲ, ಕೇವಲ ಮದುವೆ ಆಗಲು ಬಯಸಿದ್ದನೆಂದು. ಹೇಳಣ್ಣ, ನೀನು ಮದುವೆ ಆಗಬಾರ್ದು ಓಕೆನಾ ಎಂದಾಗ ಬೇಸರದಿ ಮುಖ ಮಾಡಿದವ. ಆದರೆ ಪ್ರಿನ್ಸಸ್, ನಾನು ಮದುವೆ ಆಗಲೇಬೇಕು ಎಂದ ಅವಳ ನೋಡಿ. ಕಣ್ಣಲ್ಲೇ ಶಾಂತಚಿಂತವಿತ್ತು. ಯಾಕೆ, ನಿಂಗೆ ಅವರನ್ನು ಬಿಟ್ಟಿರೋದಕ್ಕೆ ಕಷ್ಟ ಆಗುತ್ತಾ ಎಂದಳು ಅವನ ಕಣ್ಣಲ್ಲಿ ಕಣ್ಣಿಟ್ಟು. ಆ ಜಾಗದಲ್ಲಿ ಜಾನುವಿದ್ದರೆ ಸುಳ್ಳು ಹೇಳಲು ಮನ ಒಪ್ಪುತ್ತಿತ್ತೇನೋ, ಆದರೆ ತಂಗಿ ಅಲ್ಲವೇ? ಅದು ಹಾಗಲ್ಲ ಪ್ರಿನ್ಸಸ್, ನಾನು ರಮಣ್ ಎಂದು ಅವ ನಿಜ ಹೇಳುವ ಮುನ್ನವೇ ಅವನ ಕಿವಿ ಹಿಡಿದವಳು. ಹೇಗಿದೆ ಚಮಕ್ಕು ಎಂದಳು ನಗುತ್ತಾ. ಒಮ್ಮೆ ಅನುಮಾನದಿ ಅವಳ ಮುಖವನ್ನು ನೋಡಿದ. ಮತ್ತೆ ನೀನಾದರೆ ನಂಗೆ ಹೇಳದೆ ಲವ್ ಮಾಡ್ತೀಯಾ? ಅದಕ್ಕೆ ನಾನು ಸುಮ್ಮನೆ ಚಮಕ್ ಕೊಟ್ಟೆ. ಹೆಂಗೆ ನಾವು ಎಂದಳು ಕಣ್ಮಿಟುಕಿಸಿ. ನಿಟ್ಟುಸಿರು ಬಿಟ್ಟವ ಮಾತದೆ ವ್ಯಂಗ್ಯದ ನಗೆಯು ನಕ್ಕಿದ್ದ. ಐ ಆಮ್ ಸಾರಿ ಪ್ರಿನ್ಸಸ್, ನಾನು ಬೇಕು ಅಂತ ಹೈಡ್ ಮಾಡಿಲ್ಲ, ಬಟ್ ನಿನ್ನ ಜೊತೆ ಶೇರ್ ಮಾಡ್ಕೋಬೇಕಿತ್ತು, ತಪ್ಪಾಯಿತು ಎಂದ ಪಾಪದವನ ಮುಖ ಮಾಡಿ. ಇಟ್ಸ್ ಓಕೆ ಬ್ರೋ, ನೀನು ಪ್ರೀತಿ ಮಾಡ್ತಿದ್ಯಾ ಅನ್ನೋದೇ ದೊಡ್ಡ ಖುಷಿ ನನಗೆ. ಹುಡುಗಿಯರನ್ನೇ ನೋಡದ ನೀನು ಒಬ್ಬರನ್ನ ಇಷ್ಟಪಟ್ಟಿದೀಯಾ ಅಂದರೆ ಖುಷಿ ಪಡೋದ್ರ ಬದಲು ನಾನು ಬೇಜಾರಾಗೋಕ್ಕಾಗುತ್ತಾ? ಅದರಲ್ಲೂ ನನ್ನ ಅತ್ತಿಗೆ ಎಂದವಳು ಅವನ ಮಗ ನೋಡಿ ಜಸ್ಟ್ ಆಸಮ್ ಆಗಿದ್ದಾರೆ. ಅಬ್ಬಾ, ಅವರ ಬ್ಯೂಟಿ ಏನು, ಅವರ ಲುಕ್, ಹುಡುಗಿಯಾಗಿ ನನಗೆ ಅವರ ಮೇಲೆ ಕ್ರಶ್ ಆಗೋ ರೀತಿ ಇದ್ದಾರೆ. ಅವರೆಂದರೆ ತುಂಬ ಇಷ್ಟ ನನಗೆ. ಅಭಿ ಜೊತೆ ಬಂದಾಗಲೆಲ್ಲ ಅವರ ಬಗ್ಗೆ ಕೇಳಿದ್ದೀನಿ. ಶೀ ಈಸ್ ಸೋ ಬ್ಯೂಟಿಫುಲ್, ಕ್ಯೂಟಿ ಎಂದಾಗ ನಕ್ಕನಷ್ಟೇ ಅವ. ಒಮ್ಮೆ ಕಣ್ಮುಚ್ಚಿ ನೆನೆದ ಅವ ಮೊಗವ. ಹೌದು, ಹುಡುಕಿದರೂ ಒಂದು ಕಲಿಯೂ ಸಿಗದ ಮೊಗವದು. ಕಣ್ಣುಗಳಲ್ಲಿ ಶಾಂತಿ, ಮೊಗದಲ್ಲಿ ದೇವತೆಯ ಕಳೆ. ನಿನಗೇನೋ ಅಬ್ಜೆಕ್ಷನ್ ಇಲ್ಲ ಅಂದರೆ ನಾನು ಮನೆಯಲ್ಲಿ ಮಾತಾಡ್ಲಾ? ನಿಂಗೆ ಜಾನು ಓಕೆನಾ ಎಂದ ಮತ್ತೊಮ್ಮೆ. ಅವನಿಗೆ ತಂಗಿಯ ಒಪ್ಪಗೆ ಬಹು ಮುಖ್ಯ. ಇಷ್ಟೆಲ್ಲ ಹೇಳಿದ ಮೇಲೂ ನೀನು ಮತ್ತದೇ ಕೇಳ್ತೀಯಲ್ಲ ಅಣ್ಣ, ನಡಿ ನಡಿ ಹೋಗುವ ಎಂದಳು ಅವನ ಕೈ ಹಿಡಿದು. ಅವಳ ನಗುವ ನೋಡುತ್ತಾ ಸುಮ್ಮನೆ ಅವಳ ಹಿಂಬಾಲಿಸಿದ. ಏನೇ ಆಗಿತ್ತು ನಿಂಗೆ ಎಂದರು ಕೌಸಲ್ಯ ಅವಳು ಬರುತ್ತಿದ್ದಂತೆ. ಏನಾಗಿತ್ತು ದನಿ ನಿಂಗೆ ಎಂದರು ದಯಾನಂದ್ ಅವಳ ಕೈ ಹಿಡಿದು. ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಅಪ್ಪ, ಅಮ್ಮ, ತಾತ, ಅಜ್ಜಿ ಎಲ್ಲ ಬನ್ನಿ ಇಲ್ಲಿ ಅಸೆಂಬಲ್ ಆಗಿ ಎಂದಳು ಉತ್ಸಾಹದಿಂದ. ಎಲ್ಲರೂ ಅವಳ ಕರೆಗೆ ಕೆಲಸ ಬಿಟ್ಟು ಬಂದರು. ಏನೇ ನಿಂದು ತರಲೆ ಅಗ್ರಜ, ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಎಂದಲಕ್ಕಿ. ಬಂದಾಗ ಎಷ್ಟು ಗಾಬರಿಯಲ್ಲಿ ಇದ್ದನೆಂದು ನೋಡಿದ್ದ ಅವ. ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ ಎಂದು ಅವಳೆಂದಾಗ ಎಲ್ಲ ಅವಳನ್ನು ಸುತ್ತುವರೆದರು. ವಿಷಯ ಏನಂದ್ರೆ ಎಂದು ರಾಗ ಎಳೆದು ಅಣ್ಣನ ಕೈ ಹಿಡಿದವಳು. ನನ್ನ ಬ್ರೋ ಪ್ರೀತಿ ಮಾಡ್ತಿದ್ದಾನೆ ಎಂದಳು ಕಣ್ಮಿಟುಕಿಸಿ. ಎಲ್ಲರಿಗೂ ಒಂದು ಕ್ಷಣ ಶಾಕ್. ದಯಾನಂದ್ ಲಕ್ಕಿಯ ಬಿಟ್ಟು. ವಾಟ್, ಏನು ಹೇಳ್ತಿದೀಯ ದನಿ ಎಂದರು ವಿಶ್ವನಾಥ್. ಧನಿ, ನಿಜ ಏನೇ ಎಂದರು ಮಾಲತಿ. ಮೊಮ್ಮಗನ ಮದುವೆಯ ಬಗ್ಗೆ 100 ಕನಸು ಕಟ್ಟಿದ್ದರಲ್ಲ. ಧನಿ, ನನ್ನ ಮಗ ಪ್ರೀತಿನಾ ಎಂದರು ಕೌಸಲ್ಯ ಕಣ್ಣರಳಿಸಿ. ರಾಮ್, ಯಾರೋ ಆ ಲಕ್ಕಿ ಗರ್ಲ್ ಎಂದರು ಧರ್ಮರಾಜ್. ರಾಮ್, ಏನೋ ಇದು ಎಂದು ಅವನಿಗೆ ದೃಷ್ಟಿ ತೆಗೆದರು ಸುಮಿತ್ರಾ.
ಮಮ್ಮಿ ನಾನು ಹೇಳ್ತಿಲ್ವ ಇಲ್ಲಿ ನೋಡಿ, ನಿಮ್ಮ ಮುದ್ದಿನ ಮಗ ಲವ್ ಮಾಡ್ತಿದ್ದಾನೆ, ಇವತ್ತು ಹೇಳೋಕ್ಕೂ ರೆಡಿ ಇದ್ದಾನೆ, ಮದುವೆ ಬಂದು ನೀವು ಮಾಡಿಸ್ಬೇಕಂತೆ ಅಷ್ಟೇ ಎಂದಳು ದನಿ ತುಂಬ ಖುಷಿಯಿಂದ. ಹೌದೇನೋ, ಯಾರೋ ಆ ಮುದ್ದು ಹುಡುಗಿ ಅದೃಷ್ಟವಂತೆ ಎಂದರು ಕೌಸಲ್ಯ ಮಗನ ಬಳಿ ಬಂದು. ಜಾಹ್ನವಿ ಅಂತ, ನಮ್ಮ ಆಫೀಸಲ್ಲಿ ಎಂಪ್ಲಾಯ್ ಎಂದರು ದಯಾನಂದ್ ತಾವೇ ಮುಂದಾಗಿ. ದೊಡ್ಡಿ, ನಿಮ್ಗೆ ಆಲ್ರೆಡಿ ಗೊತ್ತಾ ವಿಷಯ ಎಂದು ದೊಡ್ಡ ಕಣ್ಣು ಮಾಡಿದ್ಲು ಧನಿ. ಅನುಮಾನ ಇತ್ತು, ಇವತ್ತು ಕ್ಲಿಯರ್ ಆಯಿತು ಎಂದು ನಕ್ಕರು ಮಗನ ನೋಡಿ. ಫೋಟೋ ತೋರಿಸೋ ನೋಡೋಣ ಎಂದು ಸುಮಿತ್ರಾ ಕೇಳಿದಾಗ ತನ್ನ ಫೋಟೋ ತೆಗೆದು ತೋರಿದ ತನ್ನ ಹುಡುಗಿಯ ಫೋಟೋವಾ. ಅಬ್ಬಾ, ಏನು ಇದು, ಕೈ ತೊಳೆದು ಮುಟ್ಟೋ ಹಾಗಿದ್ದಾಳೆ ಎಂದು ಅದರಲ್ಲೇ ದೃಷ್ಟಿ ತೆಗೆದರು ಮಾಲತಿ. ಮತ್ತೆ ನನ್ನ ಚಾಯ್ಸ್ ಅಂದರೆ ಸುಮ್ಮನೆನಾ ಎಂದು ಗರ್ವದಿಂದ, ಮೊಗದಲ್ಲಿ ಮಾತದೇ ನಗು. ಮತ್ತೆ ಮದುವೆ ಯಾವಾಗ ಮಾಡ್ತೀರಾ ಎಂದ ಅಜ್ಜಿಯ ನೋಡಿ. ಅಯ್ಯೋ, ಎಷ್ಟು ಅವಸರವೋ ನಿನಗೆ, ಪುರೋಹಿತರನ್ನ ಕೇಳಬೇಕು ಎಂದು ನಕ್ಕ ಮಾಲತಿಯವರು ತಕ್ಷಣ ಫೋನ್ ತೆಗೆದು ಕರೆ ಮಾಡಿದರು. ಹೌದಾ, ಸರಿ ಪುರೋಹಿತರೆ, ನಾಳೆ ಬನ್ನಿ ಮನೆಗೆ ಎಂದು ಕರೆ ತುಂಡರಿಸಿದವರು. ಮುಂದಿನ ತಿಂಗಳು 15ಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತೆ, ಯಾವುದಕ್ಕೂ ಒಂದು ಬಾರಿ ಹುಡುಗ ಹುಡುಗಿಯ ಜಾತಕ ನೋಡ್ತೀನಿ ಅಂದರು, ಅದಕ್ಕೆ ನಾಳೆ ಬರ್ತಾರಂತೆ. ರಾಮ್, ನೀನು ನಿನ್ನ ಸೀತೆದು ಜಾತಕ ತರಿಸ್ಕೋ ಎಂದು ನಕ್ಕರು ಖುಷಿಯಿಂದ. ಸರಿ ಅಜ್ಜಿ ಎಂದು ನಕ್ಕ. ಮತ್ತೆ ಇದೇ ಖುಷಿಗೆ ಪಾರ್ಟಿ ಅಣ್ಣ ಎಂದಲಕ್ಕಿ ನಗುತ್ತಾ. ನಿಂದು ಸೆಟಲ್ ಆಗಲಿ ಕಣ್ಣಣ್ಣ, ಆವಾಗ ಮಾಡ್ತೀನಿ ಎಂದವ ನಗುತ್ತಾ ತಂಗಿಯ ಕರೆದುಕೊಂಡು ನಡೆದವ. ಅವನ ಮೊಗದ ಮೇಲೆ ಮತ್ತದೇ ನಗು. ಜಾನು, ರಾಮ್ ನಿನಗೆ ಸರಿಯಲ್ಲ, ಅರ್ಥ ಮಾಡ್ಕೋ ಎಂದ ರಮಣ್ ಅವಳ ದಿಟ್ಟಿಸಿ. ಮತ್ತೆ ನೀನು ಸರಿ ಜೋಡಿನಾ, ಸುಮ್ಮನೆ ತಲೆ ತಿನ್ಬೇಡ ರಮಣ್, ಜೀವನದಲ್ಲಿ ಪ್ರೀತಿ ಅನ್ನೋದು ಒಂದೇ ಬಾರಿ, ಅದು ನನಗೆ ರಾಮ್ ಮೇಲೆ ಆಗಿದೆ, ಇನ್ನಾರ ಮೇಲೂ ಆಗೋದಿಲ್ಲ, ಆಗೋದಕ್ಕೆ ಸಾಧ್ಯನೂ ಇಲ್ಲ ಎಂದಳು ಗಂಭೀರವಾಗಿ. ಇಲ್ಲ ಕಣೆ, ಅವನು ಮಾಡ್ತಿರೋದು ನಾಟಕದ ಪ್ರೀತಿ, ನನ್ನ ಮೇಲಿನ ಚಾಲೆಂಜ್ಗಾಗಿ ನಿನ್ನ ಪ್ರೀತಿ ಮಾಡೋ ನಾಟಕ ಆಡ್ತಿದ್ದಾನಷ್ಟೇ ಎಂದ ಅವಳ ನೋಡಿ ಕಲ್ಲಂತೆ ನಿಂತು ಬಿಟ್ಟಳು ಜಾನು. ನಿಜ ಜಾನು, ನಿನ್ನ ಅವನು ಮದುವೆ ಆಗ್ತಿರೋ ಉದ್ದೇಶವೇ ಅದು, ನನ್ನ ವಿರುದ್ಧ ಚಾಲೆಂಜ್ ಗೆಲ್ಲಬೇಕು ಅಂತ ಎಂದಾಗ ಅವನ ಕೆನ್ನೆಗೊಂದು ಬಾರಿಸಿ ಬಿಟ್ಟಳು. ನೀನು ಚೀಪ್ ಅಂತ ಗೊತ್ತಿತ್ತು, ಇಷ್ಟು ಚೀಪ್ ಅಂತ ಗೊತ್ತಿರಲಿಲ್ಲ, ನಮ್ಮ ಸಂಬಂಧ ಮುರಿಯೋಕೆ ಇಷ್ಟು ಕೆಳಮಟ್ಟಕ್ಕೆ ಇಳಿತೀಯಾ ಅಂತ ಗೊತ್ತಿರಲಿಲ್ಲ ಎಂದಳು ಕೋಪದಿ. ರಾಮ್ ಬಗ್ಗೆ ಇಂತಹ ಅಪವಾದ ಸಹಿಸಲಾಗಲಿಲ್ಲ ಅವಳಿಗೆ. ಜಾನು, ನಾನು ಹೇಳ್ತಿರೋದು ಸತ್ಯ, ಇದನ್ನು ನಂಬದೆ ಹೋದರೆ ಮುಂದೆ ನೀನೇ ಅನುಭವಿಸೋದು ಎಂದ ತೋರು ಬೆರಳು ತೋರಿ. ಬೇಕಾಗಿಲ್ಲ, ನಾನು ಅನುಭವಿಸ್ತೀನಿ ಬೇಕಾದರೆ, ಆದರೆ ನಿನ್ನ ಮಾತು ಮಾತ್ರ ಕೇಳಲ್ಲ. ನನ್ನ ರಾಮನ ಮೇಲೆ ನನಗೆ ನಂಬಿಕೆ ಇದೆ. ನಾಟಕದ ಪ್ರೀತಿ ಎಷ್ಟು ದಿನ ಮಾಡೋಕ್ಕೋಗುತ್ತೆ, 1-2 ತಿಂಗಳು ಸಾಧ್ಯ ಇಲ್ಲ. ನಿನ್ನದು ನಾಟಕ, ಮೋಸ ನನ್ನ ರಾಮ್ದಲ್ಲ ಎಂದವಳು ಅವನ ನೋಡದೆ ಅಲ್ಲಿಂದ ನಡೆದಳು ಕೋಪದಿ. ಅವಳು ಹೋದತ್ತ ನೋಡಿದ ರಮಣ್ ನಿಂತಲ್ಲೇ ಹಲ್ಲು ಕಡಿದಿದ್ದ. ಜಾನುವಿನ ನಂಬಿಕೆಗೆ ಮೋಸ ಆದರೆ? ಮತ್ತೆ ಸಿಗುವ. ಕಥೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತೀರಿ.